ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾದ್ಭೂಮೌ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳೇ ನಮಸ್ಕಾರ. ಶರಣಾರ್ಥಿ. ಆಕಾಶವಾಣಿಗೆ ತಮಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ. ಧನ್ಯವಾದಗಳು. ವಿಶ್ವ ಯೋಗ ದಿನಾಚರಣೆ ಜೂನ್ 21ರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಾವೇನು ಮಾಡ್ತಾ ಇದ್ದೇವೆ, ಇದು 12ನೇ ವಿಶ್ವ ಯೋಗ ದಿನಾಚರಣೆ. ಜಲಯೋಗದಲ್ಲಿ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಶ್ರೋತೃಗಳಿಗೆ ಜಲಯೋಗ ಅಂದ್ರೇನು, ಅದರ ವೈಶಿಷ್ಟ್ಯತೆಗಳೇನು, ತಾವು ಆ ನಿಟ್ಟಿನಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ, ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚ್ಕೋಬೇಕು. ಈ ಯೋಗ ಮತ್ತು ಜಲಯೋಗ ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ವಾಮೀಜಿ? ಶ್ರೀ ಗುರುಭ್ಯೋ ನಮಃ. ವಿಶ್ವ ಯೋಗ ದಿನಾಚರಣೆಯನ್ನು ಇದು 12ನೇ ವರ್ಷದ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಎಲ್ಲ ಆಚರಿಸುವಂಥ ಸಂಸ್ಕೃತಿ. ನಮ್ಮೆಲ್ಲ ಹಬ್ಬಗಳಲ್ಲಿ ಒಂದು ಪಂಥದ ಪ್ರಕಾರ ಇಂಥ ಪಂಥದವ್ರಿಗೆ ಈ ಹಬ್ಬ, ಇಂಥ ಪಂಥದವ್ರಿಗೆ ಈ ಹಬ್ಬ ಅಂತಿದೆ. ಆದರೆ ಇಡೀ ವಿಶ್ವದಲ್ಲಿ ಈ ಯೋಗವನ್ನು ಆಚರಿಸ್ತಾರಂತಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋದಕ್ಕೆ ನಮ್ಮ ಭಾರತ ದೇಶ ಕೊಟ್ಟ ಶಾಸ್ತ್ರ ಯೋಗಶಾಸ್ತ್ರ. ಆ ಯೋಗಶಾಸ್ತ್ರವನ್ನು ನಾವು ನಮಗೇ ಆಗಿ ಇಟ್ಕೊಂಡಿಲ್ಲ, ಪ್ರಪಂಚಕ್ಕೆ ಆರೋಗ್ಯವಾಗಿರಲಿ ಅನ್ನೋ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಭಾರತ ದೇಶ ಅಂತಂದರೆ ಭಾವನಾತ್ಮಕವಾಗಿರುವಂಥ ದೇಶ. ಅದರ ಜೊತೆಗೆ ಭಾವ, ರಾಗ, ತಾಳ ಅಂತ ಕರೀತಾರೆ. ಅದರ ಜೊತೆಗೆ ತಾರತಮ್ಯ ಇಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ರಾಗ ದ್ವೇಷವಿಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಯೋಗಶಾಸ್ತ್ರವನ್ನು ಇಡೀ ವಿಶ್ವಕ್ಕೆ ಹಂಚಿರುವಂಥದ್ದು. ನಮಗೆ ಈ ವಿಶ್ವ ಯೋಗ ದಿನಾಚರಣೆಯನ್ನು ತರಲಿಕ್ಕೆ ಮತ್ತು ಮಾಡಲಿಕ್ಕೆ ಮುಂದಾದಂಥವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ರಾಷ್ಟ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ಈ ಜಲಯೋಗ ಅಂದರೆ ಏನು ಸ್ವಾಮೀಜಿ? ಈಗ ಒಂದು ವಿಚಾರ ಏನಂತಂದರೆ, ಎಲ್ಲರೂ ನೋಡಿರುವಂಥ ಯೋಗದಲ್ಲಿ ನೆಲದ ಮೇಲೆ ನಾವು ಯೋಗ ಮಾಡೋದನ್ನ ನೋಡ್ತೀವಿ, ನೆಲದ ಮೇಲೆ ನಿಂತ್ಕೊಂಡು ಯೋಗ ಮಾಡೋದನ್ನ ನೋಡ್ತೀವಿ. ಆದರೆ ನೀರಿನ ಮೇಲೆ ಯೋಗವನ್ನು ಮಾಡುವಂಥದ್ದನ್ನು ಕೆಲವು ಜನರು ಮಾಡ್ತಾರೆ, ಕೆಲವೊಂದು ಜನರು ನೋಡಿರ್ತಾರೆ. ನನಗೂ ಇದ್ರ ಬಗ್ಗೆ ಒಂದಿಷ್ಟು, ನಾನು ಹಿಮಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ನೀರಿನ ಮೇಲೆ ಧ್ಯಾನ ಮಾಡಬೇಕು ಅನ್ನೋ ಹಗೋರ ಸಾಧನೆಗೋಸ್ಕರ ನಾನು ಹೋಗಿದ್ದಲ್ಲಿ ಅಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದೆ ಅಷ್ಟೇ. ಅದಾದಮೇಲೆ ನನ್ನ ಪಾಡಿಗೆ ಗ್ರಹಣಗಳು ಬಂದಾಗ ನೀರಿನ ಮೇಲೆ ಧ್ಯಾನ ಮಾಡೋದು, ಮತ್ತೊಂದು ಮಾಡೋದು, ಈ ಥರ ಅಷ್ಟರಲ್ಲೇ ಇತ್ತು. ಒಂದು ಸಲ ಕುಂಭಮೇಳ ಆಯಿತು 2013. ನಮ್ಮ ಕೆ.ಆರ್.ಪೇಟೆ ತಾಲೂಕು ಹಂಬಿಗರಳ್ಳಿಲಿ ಕುಂಭಮೇಳ ಆದಂಥ ಸಂದರ್ಭದಲ್ಲಿ ಮಾದೇಶ್ವರರು ಪ್ರಥಮ ಬಾರಿಗೆ ಬಾಲ್ಯದಲ್ಲಿ ಒಂದು ಪವಾಡ ಮಾಡ್ತಾರೆ ಅಂತ ಒಂದು ದಾಖಲೆ ಆಯಿತು. ಅದಾದಮೇಲೆ ಏನಾಯಿತು ಅಂದರೆ ಒಂದು ಭಾವಚಿತ್ರವನ್ನು ಬಿಡಿಸ್ದೆ. ಸುಮಾರು 1.5 ಲಕ್ಷ ರೂಪಾಯಿ. ಅದು ಕಾಳೆ ಅಂತೇಳಿ ಹೊಸಪೇಟೆ ಹತ್ರ ಇರುವಂಥ ಒಬ್ಬ ಕಲಾವಿದರು, ಅವ್ರ ಕೈಯಲ್ಲಿ ಬಿಡಿಸಿದಾಗ ಆ ಚಿತ್ರವನ್ನು ನನ್ನ ಮಠದಲ್ಲಿ ಇಟ್ಕೊಂಡೆ. ಅವ್ರು ಹೇಗಿತ್ತು ಅದು ಅಂತಂದರೆ, ಅಂಬಿಗರಹಳ್ಳಿಗೆ ಕೆ.ಆರ್.ಪೇಟೆ ತಾಲೂಕು ಮಾದೇಶ್ವರರು ಬಂದಾಗ ಈ 3 ನದಿಗಳು ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ, ಆ ನದಿನ ದಾಟಬೇಕಾಗ್ತದೆ, ನನ್ನನ್ನು ದಾಟಿಸಿ ಅಂತ ಅಂಬಿಗರು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ದುಡ್ಡಿದೆಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ಜಂಗಮ ಆಶೀರ್ವಾದ ಮಾಡ್ತೀನಿ, ನೀನೇನು ಜಂಗಮ ಹೋಗ ಅಂತೇಳಿ ಅದ್ಲಿಸ್ಬಿಡ್ತಾರೆ. ಆವಾಗ ಒಂದು ಟವಲ್ ಮಾಡಿಕೊಂಡು ಮಲೆಕೊಂಡು ಹೋಗ್ಬಿಡ್ತಾರೆ ಮಾದೇಶ್ವರು. ನನಗೆ ಆ ಚಿತ್ರ ನೋಡ್ತಾ ತಿನ್ನ ಕುತೂಹಲ ಆಯಿತು. ಭಾಳಷ್ಟು ಸಂಶೋಧನೆಯನ್ನು ಅದೇ ಥರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕನಕದಾಸರು ಬರ್ತಾರೆ.
ಬಂಡೆ ಮೇಲೆ ಬಟ್ಟೆಯನ್ನು ಹೊಕ್ಕೊಂಡು ತೆಪ್ಪ ಕಾಣಲಿಲ್ಲ ಅಂದಾಗ ಅದು ಬಾಳೆದೆಲೆ ಹಾಸ್ಕೊಂಡು ತೇಲ್ಕೊಂಡು ದಡ ಸೇರ್ತಾರೆ ಅನ್ನೋದನ್ನು ಕೇಳಿದ್ದಾರೆ, ಒಂದು ದಾಖಲೆ ಆಗಿದೆ. ಹಾಗೆ ದುರ್ದುಂಡೇಶ್ವರರು ಸಹ ನದಿ ತೀರದಲ್ಲಿ ನಡ್ಕೊಂಡು ಬಂದರು ಅನ್ನೋ ದಾಖಲೆ ಇದೆ ಈಗ. ಹಾಗೆ ಅನೇಕ ಋಷಿ ಮತ್ತು ಮುನಿಗಳು ಅವರಿಗೆ ನದಿ ತೀರದಲ್ಲೇ ಇರುವಂಥ ವಾಡಿಕೆ ಇರುವಂಥ ಸಂದರ್ಭದಲ್ಲಿ ಈ ದಡಕ್ಕೆ ಬಂದಾಗ ಅವರು ತಿರ್ಗಾ ವಾಪಸ್ ಹೋಗಬೇಕು ಅಂತ ಅಂದಾಗ, ಅಲ್ಲಿ ತೆಪ್ಪಗಿಪ್ಪ ಇಲ್ಲ ಅಂದಾಗ ನದಿ ಅವರ ಧ್ಯಾನದಲ್ಲೇ ಕೂತ್ಕೊಂಡು ಈತಗೆ ಧ್ಯಾನನೂ ಆಗಬೇಕು, ಆ ದಡನೂ ಸೇರಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಭಾಳಷ್ಟು ಜನ ಈ ಪ್ರಯೋಗವನ್ನು ಮಾಡಿದ್ದಾರೆ. ಅನೇಕ ಜನರಿಗೆ ಸಾಧನೆಗೋಸ್ಕರ ನೀರಿನ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋರು ಭಾಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇದು ಯಾವುದೂ ಹೊರಗೆ ಬಂದಿಲ್ಲ. ಇದೆಲ್ಲ ನಾನು ಹುಡುಕಿ ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ಪೂರ್ಣ ಹುಡುಕಿಲ್ಲ ನಾನು. ಇದು ಹುಡುಕಾಟದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಯಾಕೆ ಆಗಬಾರ್ದು, ಇದೆಲ್ಲ ಯೋಗಗಳನ್ನ ಯಾಕೆ ಸಾಧನೆ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನರು ಯೋಗ ಸ್ವಲ್ಪ ಕಲ್ತಿರುವಂಥವ್ರ ಸಹಕಾರವನ್ನು ತಗೊಂಡು ಇನ್ನೊಂದು ಸ್ವಲ್ಪ ಹಗಲು ರಾತ್ರಿ, ಅಂದರೆ ಬಹುಶಃ ಬೆಳಗ್ಗೆ ಒಂದು 4 ಗಂಟೆಗೆ ಹೋದರೆ 8 ಗಂಟೆವರೆಗೂ ನೀರಲ್ಲಿ ಇರ್ತಾಯಿದ್ದೆ. ತಿರ್ಗಾ ಸಂಜೆ 5 ಗಂಟೆಗೆ ಹೋದರೆ 9 ಗಂಟೆ ರಾತ್ರಿವರೆಗೂ ನೀರಲ್ಲಿ ಇರ್ತಾಯಿದ್ದೆ. ಸೊ ಪ್ರಯತ್ನ ಮಾಡ್ತಾ 2019ಕ್ಕೆ ನನ್ನ ಜಲಯೋಗವನ್ನು ನಮ್ಮ PS ಕಾಲೇಜು ಮಂಡ್ಯ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ವಿಶ್ವ ಯೋಗ ದಿನಾಚರಣೆ ದಿನ ಅದನ್ನು ಪ್ರಾರಂಭಿಸಿದೆ. ಯಾವತ್ತೇ ಎಲ್ಲರಿಗೂ ನಾನು ಜಲಯೋಗ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ಆ ಜಲಯೋಗ ಅದೇ ಕಾರಣ ಒಂದೇನಂತಂದರೆ ನೀರಿನ ಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಯಿತು ನನಗೆ. ಅದಾದಮೇಲೆ ಏಕಾಗ್ರತೆ ಆಯಿತು. ಅದರಲ್ಲಿ ಬಂದೇನಂತಂದರೆ ಆಸನಗಳನ್ನು ಚೇಂಜ್ ಮಾಡ್ತಾ ಹೋಗ್ಬೋದು ನೀರ ಮೇಲೇ. ಈಗ ನಾವು ಭೂಮಿ ಮೇಲೆ ಹೇಗೆ ಆಸನಗಳನ್ನು ಹಾಕ್ಕೊಳ್ತೀವಿ, ಈಗ ಪದ್ಮಾಸನ ಮಣ್ಣಿನ ಮೇಲೆ ಅಂದರೆ ನೆಲದ ಮೇಲೆ ಹೇಗೆ ಆಸನ ಹಾಕೋತೀವೋ ಹಾಗೆ ಕೆಳಗಡೆ ಕಾಲಿಡದೆ ನೀರಿನ ಮೇಲೇ ಆಸನಗಳನ್ನು ಬದಲಾಯಿಸ್ತಾ ಹೋಗ್ಬೋದು. ಇದೊಂದು ವಿಶೇಷ. ಪದ್ಮಾಸನ ಹಾಕ್ಬೋದು, ವಜ್ರಾಸನನೂ ಹಾಕ್ಬೋದು, ಆಮೇಲೆ ವೃಕ್ಷಾಸನನೂ ಹಾಕ್ಬೋದು, ಧನುರ್ವಾಸನ ಹಾಕ್ಬೋದು, ಮಯೂರಾಸನ ಹಾಕ್ಬೋದು, ಅರ್ಧಚಂದ್ರ ಆಸನ ಹಾಕ್ಬೋದು. ಬಹುಶಃ ಹೀಗೆ ಸುಮಾರು ಆಸನಗಳನ್ನು ನೀರ ಮೇಲೆ ಪ್ರಯೋಗ ಮಾಡ್ತಾ ಬಹುಶಃ ಇದೊಂದು ಕಂಡುಕೊಂಡಿರೋಂಥ ಸಂಶೋಧನೆ ನನಗೇನಂತಂದರೆ ಏಕಾಗ್ರತೆಗೆ ಅತ್ಯಂತ ಅಮೂಲ್ಯವಾಗಿರುವ ಒಂದು ಯೋಗ ಅಂತಂದರೆ ಜಲಯೋಗ. ಈ ಜಲಯೋಗಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ರಿ. ಈಗ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡಿಕೊಂಡ ಹಾಗೆ ನಿಮಗೆ ಏನು ವೈಯಕ್ತಿಕ ಅನುಭವ ಆಗಿದೆ ಸ್ವಾಮೀಜಿ? ಇದರಿಂದ ಏನು ಅನುಕೂಲ ಆಗಿರ್ಬೋದು ತಮಗೆ? ಒಂದೇನಪ್ಪ ಅಂತಂದರೆ ತುಂಬ ಕೆಲಸ ಮಾಡ್ತಾ ಇರಬೇಕಾದ್ರೆ ತುಂಬ ಆಯಾಸ ಆಗಿರೋದು. ನೀರಿನ ಮೇಲೆ ಒಂದೇನಂತಂದರೆ ಈಗ ನಾವು ನೆಲದ ಮೇಲೆ ಆಸನ ಮಾಡಿದಾಗ ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ, ನಾವು ಪಂಚಭೂತಗಳು ಹೇಳ್ತೀವಲ್ಲ, ಒಂದು ಭೂಮಿ ತತ್ವ. ಮೇಲ್ಗಡೆ ನೋಡ್ತೀವಿ ಆಕಾಶ ತತ್ವ. ಅದು ಬಿಟ್ಟರೆ ಬೇರೆ ಯಾವುದು ಬರಲ್ಲ. ನೀರಿನ ಮೇಲೆ ನೋಡಿದಾಗ ನೀರು ಯಾವುದ್ರ ಮೇಲಿದೆ? ಭೂಮಿ ತತ್ವ ಆಯಿತು. ನೀರು ಮೇಲಿರೋದ್ರಿಂದ ಜಲತತ್ವ ಆಯಿತು, ಹೌದಲ್ಲ? ನೀರು ಮತ್ತು ಶರೀರ ತಿಕ್ಕಿದಾಗ ಏನಾಯಿತು? ಅಗ್ನಿ ತತ್ವ ಆಯಿತು. ಅದಾದಮೇಲೆ ನಾವು ಮೇಲೆ ನೋಡ್ತೀವಲ್ಲ ಆಕಾಶ ತತ್ವ ಆಯಿತು. ಆಮೇಲೆ ಉಸಿರಾಟ ಮಾಡ್ತಾ ಇರ್ತೀವಲ್ಲ ವಾಯು ತತ್ವ ಆಯಿತು. ಪಂಚಭೂತಗಳನ್ನು ಅಳವಡಿಸ್ಕೊಂಡು ಮಾಡೋ ಯೋಗಶಾಸ್ತ್ರ ಅಂದರೆ ಅದೇ ಜಲಯೋಗ. ಈಗ ಜಲಯೋಗ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾ, ಅಥವಾ ಏನು ಸಿದ್ಧತೆ ಏನು ಮಾಡ್ಕೋಬೇಕು ಅಂತ? ಬಹುಶಃ ಒಂದು ಏನಪ್ಪ ಅಂತಂದರೆ ಪ್ರಾಣಾಯಾಮ ಚೆನ್ನಾಗಿರ್ಬೇಕು ಅವ್ರಿಗೆ. 2ನೇದು ಭಯ ಇರಬಾರ್ದು. 3ನೇದು ಆತಂಕ ಇರಬಾರ್ದು. 4ನೇದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. 5ನೇದು ಸ್ವಲ್ಪ ಸ್ವಿಮ್ಮಿಂಗ್, ಈಜಕ್ಕೆ ಸ್ವಲ್ಪ ಬರಬೇಕು. ಇಷ್ಟಿದ್ರೆ ಸಾಕು. ಮಾಮೂಲಿ ಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸ್ವಾಮೀಜಿ? ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಶರೀರನ ನೀರ್ ಮೇಲೆ ತೇಲಿಸ್ಬೇಕಂದ್ರೆ ನೆಲದ ಮೇಲೆ ಮಾಡೋಕ್ಕೆ ಒಂದೊಂದ್ಸಲ ಕಷ್ಟ ಅನ್ನಿಸ್ತದೆ ಆಸನಗಳನ್ನು. ನೀರ್ ಮೇಲೆ ಆಸನ ಹಾಕ್ಬೇಕಂದ್ರೆ ಕಷ್ಟ ಅನ್ನಿಸ್ತದೋ ನಿಮಗೆ ಅನ್ಸಲ್ವೋ? ಖಂಡಿತವಾಗೂ ಕಷ್ಟನೇ. ಈಗ ಇಲ್ಲಿ ಒಂದು ಪದ್ಮಾಸನ ಹಾಕೋಬೇಕಂದ್ರೆ ಕುತ್ಕೊಳ್ಳೋಕ್ಕೆ ತಾವು ನೋಡಿ ಬೇಕಾದರೆ ಒಂದ್ಸಲ ಆ ಕಾಲು ಹಾಕ್ಕೊಂಡು ಕೈ ಇಟ್ಕೊಂಡು ಅಷ್ಟು ಇದೆ. ನೀರ್ ಮೇಲೆ ಸಲೀಸಾಗಿ ಆಸನ ಹಾಕ್ಬೇಕಂದ್ರೆ ಒಂದೇನಪ್ಪ ಅಂದರೆ ಶ್ರಮ ಇದೆ. ಆದರೆ ಎಲ್ಲವೂ ಹೇಗೆ ಅಂತ ಅಂದರೆ ಕಷ್ಟಪಟ್ಟು ಕಲ್ತ್ರೆ ಅವು ಎಲ್ಲವೂ ಈಜಿನೇ. ಯಾರು ಕಷ್ಟಪಡೋದಿಲ್ವ? ಆಮೇಲೆ ವಿದ್ಯೆ ಅನ್ನೋದೇನು ಅಂತಂದರೆ ಯತ್ನಾನು ಸಾರಿಣಿ ಲಕ್ಷ್ಮಿ ವಿದ್ಯಾಭ್ಯಾಸಾನು ಸಾರಿಣಿ ಅಂತ ಒಂದು ಕಡೆ ಹೇಳ್ತಾರೆ. ಕಷ್ಟಪಟ್ಟ ವಿದ್ಯೆಯನ್ನು ಯಾರು ಕಲಿತಾರೋ ಅವರು ಸಾಧಕರಾಗ್ತಾರೆ, ಯಾರು ಕಲಿಯೋದಿಲ್ವೋ ಅವರು ಬಾಧಕರಾಗ್ತಾರೆ. ಈ ಜಲಯೋಗವನ್ನು ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಮಾಡಬಹುದು ಅಂತೀರಿ? ಬಹುಶಃ ಮಕ್ಕಳಿಗೆ ಒಂದು ಪ್ರಜ್ಞೆ ಇರಬೇಕಷ್ಟೆ.
ಅವರಿಗೆ ನಾನು ಮಾಡ್ತಾ ಇರೋದು ಏನು ಅಂತಂದರೆ ಅವರಿಗೆ ತುಂಬ ಸಣ್ಣ ಮಕ್ಕಳಿಗಾಗಲ್ಲ, ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಸುಮಾರು ಒಂದು 7ನೇ ಕ್ಲಾಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೋದು, ಇದು ಚಿಕ್ಕವರಿಂದನೂ ಮಾಡ್ಬೋದು. ಅದೇ ಪ್ರಜ್ಞೆ ಇರಬೇಕು ಅವರಿಗೆ, ಒಂದು ಜಾಗೃತಿ ವ್ಯವಸ್ಥೆ ಇರಬೇಕು, ಸ್ವಿಮ್ಮಿಂಗ್ ಬರಬೇಕು. ಎಷ್ಟು KG ಒಬ್ಬ ವ್ಯಕ್ತಿ ದಪ್ಪ ಆಗಿದ್ದಾನೆ, 100 KG ಇರೋನು ಯೋಗ ಮಾಡಿಸ್ಬೋದು. ಸ್ವಾಮೀಜಿ, ಈಗ ಚಿಕಿತ್ಸಕ ಯೋಗ ಏನಿದೆ ಅದು ತುಂಬ ಪ್ರಚಾರವನ್ನು ಪಡಿತಾ ಇದೆ. ಈಗ ನಮ್ಮ ದೈಹಿಕ ಸಮಸ್ಯೆಗಳಿಗೆ ಜಲಯೋಗ ಪರಿಹಾರ ಆಗಬಲ್ಲದೆ. ಮೊದಲನೇದು ಸಂಧಿವಾತ ಅಥವಾ ಕೀಲ್ನೋವು. ಕೆಲವೊಂದು ತಮಗೆಲ್ಲ ಈಗ ಯೋಗ ಮತ್ತು ಆಯುರ್ವೇದ ಆ್ಯಂಡ್ ನ್ಯಾಚುರೋಪತಿ ಅಂತ, ನ್ಯಾಚುರೋಪತಿಲಿ ತಮಗೆಲ್ಲ ಗೊತ್ತಿದೆ ವಾಟರ್ ಥೆರಪಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ತಣ್ಣೀರು ಸ್ನಾನ ಮಾಡಬೇಕು ಅಂತಲೇ ಇರೋದು. ತಣ್ಣೀರು ಸ್ನಾನ ಮಾಡೋದ್ರಿಂದ ದೇಹ ಸಮತೋಲನವಾಗಿ ಇರ್ತದೆ ಅನ್ನೋದಕ್ಕೋಸ್ಕರ ತಣ್ಣೀರು ಸ್ನಾನವನ್ನು ಮಾಡ್ತಾರೆ. ಇದು ತಮ್ಮ ಸಂಧಿವಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಆಮೇಲೆ ನಮ್ಮ ದೇಹದ ಮನಸ್ಥಿತಿಗಳನ್ನು ಸಮತೋಲನವಾಗಿ ಇಟ್ಕೊಳ್ಳುವಂಥ ಇರಬೇಕಂದ್ರೆ ಅದು ಜಲಯೋಗದಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ಸೂತ್ರದಲ್ಲಿ ಏನು ಹೇಳ್ತಾರೋ ಹಾಗೆ ಒಂದು ವೃತ್ತಿಗೆ ತೊಗೊಂಬರ. ಈಗ ನಮ್ಮದು ನೆಲದ ಮೇಲೆ ಆಸನ ಮಾಡಿದ ತಕ್ಷಣ ಸ್ಥಿರ ಬರಲ್ಲ, ಇಲ್ಲಿ ಮುಳುಗ್ಬಿಡ್ತೀವಿ ಅನ್ನೋದು ಒಂದೇ ಸಲ ಏಕಾಗ್ರತೆ ಬಂದ್ಬಿಡ್ತದೆ. ಬೇಗ ಶೀಘ್ರದಲ್ಲಿ ಸಮಸ್ಥಿತಿಗೆ ಬರುವಂಥದ್ದು ಅಂದರೆ ಜಲಯೋಗದಲ್ಲೇ ನಾನು ಕಂಡುಕೊಂಡಿರುವಂಥದ್ದು. ಆಮೇಲೆ ಒಂದೇನಪ್ಪ ಅಂತಂದರೆ, ಈಗ ನಮ್ಮ ಯೋಗಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾರೆ, ನಾನು ಸಹಜ ಜನರಿಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ, ಸೂತ್ರಗಳನ್ನೆಲ್ಲ ಹೇಳೋಕ್ಕೆ ಬಯಸಲ್ಲ, ಯಾಕಂದರೆ ಅರ್ಥ ಆಗಲ್ಲ. ಈಗ ನಮಗೆ ಒತ್ತಡಗಳಲ್ಲಿ ಎಲ್ಲರೂ ಇದ್ದಾರೆ ತುಂಬ. ಆ ಒತ್ತಡದಲ್ಲಿರುವಂಥವ್ರಿಗೆ ಏನು ಬೇಕಪ್ಪ ಅಂತಂದರೆ ಧ್ಯಾನ ಬೇಕು. ನಮ್ಮ ತಲೆಗೆ ಧ್ಯಾನ ಕೊಟ್ಟರೆ ನಮ್ಮ ತಲೆ ಸಮಾಧಾನವಾಗಿರೋಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು, ಇವತ್ತೆಲ್ಲ ಗೊತ್ತಿದೆ, ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಶ್ವಾಸಕೋಶಗಳ ತೊಂದರೆ ಆಗಿ ಅವರು ಬದುಕಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಪ್ರಾಣಾಯಾಮ ಮಾಡ್ತಾ ಯಾರು ಬರ್ತಾರೋ ಅವರಿಗೆ ಶ್ವಾಸಕೋಶಗಳು ಬಲಿಷ್ಠವಾಗಿರ್ತವೆ, ಯಾವುದೇ ಬದ್ದರೆ ರೋಗ ನಿರೋಧಕವಾದಂಥ ಒಂದು ಒಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಉಸಿರಾಟಕ್ಕೆ ಬೇಕು ಅಂತಂದರೆ ಅದು ಪ್ರಾಣಾಯಾಮ ಬೇಕು. ಹಾಗೆ ನಮಗೆ ಯೋಗ ಅಂತಂದರೆ ನಮ್ಮ ಇಡೀ ಶರೀರಗಳಿಗೆ ಅಂಗಗಳಿಗೆ ಬಲಿಷ್ಠ ಆಗಬೇಕಂತ ಯೋಗವನ್ನು ಮಾಡಬೇಕು. ಹಾಗೆ ಆಹಾರವನ್ನು ಚೆನ್ನಾಗಿ ಸಾತ್ವಿಕವಾಗಿ ತೊಗೊಳ್ತೀವಿ ಅಂತಂದರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ. ಈ 4 ಈ ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧವಾಗಿರಲಿಕ್ಕೆ, ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಒಂದೇ ಒಂದು ಶಾಸ್ತ್ರ ಇರೋದು, ಅದು ಯೋಗಶಾಸ್ತ್ರ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮನವಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ, ಭಾಳಷ್ಟು ಜನರಿಗೆ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಎಷ್ಟು ವರ್ಷದಿಂದ ಅವೇ ಇದ್ದಾವೆ. ಆದರೆ ಇವತ್ತು ತುಂಬ ಜನರು ಮಕ್ಕಳಿಗೆ, ಇವತ್ತು ಯಾವುದೋ ಒಂದು ಪೇಪರ್ ಓದಿದೆ, ಒಂದು ಮಗಳು ಹಾಸ್ಟೆಲಲ್ಲಿ ಜ್ಞಾನ ಹಾಕ್ಕೊಂಡಿದ್ದಾಳೆ ಅಂತ, ಇನ್ನೊಬ್ಬ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನಂತ, ಇನ್ನೊಬ್ಬರು ಯಾರೋ ಒಬ್ಬರು ಟ್ರೈನಿಗೆ ಹೋಗಿ ತಲೆ ಕೊಟ್ಟಿದ್ದಾರೆ ಅಂತೇಳಿ. ಈ ಮಕ್ಕಳು ಡಿಪ್ರೆಸ್ ಆಗ್ತಾ ಇದ್ದಾರಲ್ಲ, ಆ ಡಿಪ್ರೆಸ್ ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾವ ಪುಸ್ತಕನೂ ಸಹ ಸಮತೋಲನವಾಗಿ ಇಟ್ಕೊಳ್ಳೋಕ್ಕೆ ಶಾಸ್ತ್ರ ಇಲ್ಲ. ಅದಕ್ಕೆ ಯೋಗಶಾಸ್ತ್ರ ಅನ್ನೋ ಒಂದು ಪಠ್ಯ ಪುಸ್ತಕವನ್ನು ಭಾರತ ಸರ್ಕಾರ ಪರಿಚಯಿಸಬೇಕು ಮಕ್ಕಳಿಗೆ. ಆವಾಗ ಆ ಮಕ್ಕಳು ಬಲಿಷ್ಠರಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಎಷ್ಟೇ ತೂಕ ಇದ್ದವರು ಕೂಡ ಈ ಜಲಯೋಗವನ್ನು ಮಾಡಬಹುದು ಅಂತಂದ್ರೆ, ದೇಹದ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿ ಆಗಬಲ್ಲದೆ. ದೇಹದ ತೂಕಕ್ಕೆ ಏನಂತಂದರೆ ಆಹಾರದ ಮೇಲೆ, ಅವರ ಆಸನಗಳ ಮೇಲೆ ಭಾಳಷ್ಟು ತೊಡಗಿರ್ತವೆ. ಇದು ಹೆಚ್ಚು ಪರಿಣಾಮಗಳು ಬೀಳೋದು ಏನಂತ ಅಂದರೆ ದೇಹದಲ್ಲಿ ಆರೋಗ್ಯಕರವಾಗಿ, ಈಗ ಮನಸ್ಸು ಚೆನ್ನಾಗಿಲ್ಲ ಅಂತಂದರೆ ಆರೋಗ್ಯ ಕೆಡ್ತದೆ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಏನು ಹೇಳ್ತಾರೋ, ಈ ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ ಅಂತಲ್ಲ. ನದಿಲಿ ಹಿಂಗೆ ತೇಲ್ತಾ ಕೂತ್ಬಿಟ್ರೆ, ಕಣ್ಣು ಮುಚ್ಚಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಆದರೆ ಬೇಗ ಶೀಘ್ರದಲ್ಲಿ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಯನ್ನು ಸಮತೋಲನವಾಗಿ, ಅದಕ್ಕೆ ತ್ರಿಕರಣ ಅಂತ ಕರೀತಾರೆ, ಇವು ಶುದ್ಧಿ ಆಗಬೇಕಂತಂದರೆ ಜಲಯೋಗದಲ್ಲಿ ಪರಿಣಾಮಕಾರಿಯಾಗ್ತದೆ. ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ಹೇಗೆ ಸೂಕ್ತ? ಮಹಿಳೆಯರು ಮಾಡ್ಬೋದು, ಆದರೆ ಗರ್ಭಿಣಿಯರು ಮಾಡಲಿಕ್ಕೆ ಏನಾಗ್ತದೆ ಅಂದರೆ ಅವರು ತುಂಬ ನೀರಲ್ಲಿ ಆಸನಗಳು ಚೇಂಜ್ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ. ಈ ಜಲಯೋಗವನ್ನು ಪ್ರಚಾರ ಮಾಡಲಿಕ್ಕೆ ಬೇರೆ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರಾ ಸ್ವಾಮೀಜಿ? ನಮ್ಮ ಸಂಸ್ಥೆಯಲ್ಲಿ ಒಂದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡ್ಕೊಂಡಿದ್ದೀವಿ. PG ಮತ್ತು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸನ್ನು ಪ್ರಾರಂಭಿಸಿದ್ದೀವಿ. ಈಗಾಗಲೇ ಸುಮಾರು ವರ್ಷಗಳಾಗಿದೆ. ಮೊದಲನೇ ಸ್ಟೂಡೆಂಟ್ ನಾನೇ PGಲಿ. ಚಂದ್ರವನ ಆಶ್ರಮ ಯೋಗ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಗಳನ್ನು ನೀಡಿದೆ ಸ್ವಾಮೀಜಿ? ಭಾಳಷ್ಟು ಕಾರ್ಯಕ್ರಮಗಳನ್ನು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ 2 ಬಾರಿ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮವನ್ನು ನಮ್ಮ ಚಂದ್ರವನದಲ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆಯುರ್ವೇದನೂ ನಾವು ಹಾಸ್ಪಿಟ್ಲ್ ಮಾಡಿರೋದ್ರಿಂದ ಅದರದ್ದು ಯೋಗ ಥೆರಪಿಟಿಕ್ ಅಂತಲೂ ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ಸ್ವಾಸ್ಥ್ಯ ಶಿಬಿರ ಅಂತ ಮಾಡ್ತೀವಿ. ಯೋಗ, ಆಯುರ್ವೇದ, ಸ್ಪಿರಿಚುವಲ್ ಈ 3 ಸೇರಿಸಿ 3 ದಿನ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಮೃದ್ಧ ಜೀವನ ಅಂತ, ಹಾರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಯೋಗ ಮಾಡಿಸಿ, ಧ್ಯಾನ ಮಾಡಿಸಿ, ಪ್ರೀತಿ ಮೇಲೆ ಎಲ್ಲ ಇದೆ ಅಂತಲೂ ನಾವು ಮಾಡ್ತಾ ಇದ್ದೀವಿ ನಮ್ಮ ಆಶ್ರಮದಲ್ಲಿ. ಸ್ವಾಮೀಜಿ, ಈಗ ತಾವೇ ಗಮನಿಸಿರೋ ಹಾಗೆ ಹೃದಯ ಸ್ತಂಭನ ಇವತ್ತು ಯುವ ಸಮೂಹದಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಬಹಳ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಈ ಜಲಯೋಗ ಈ ಹೃದಯದ ಕಾಯಿಲೆಗಳಿಗೆ ಅನುಕೂಲಕರ ಅಂತಂತೀರಾ, ಹೇಗೆ? ಖಂಡಿತವಾಗ್ಲೂ ಒಂದೇನಪ್ಪ ಅಂತಂದರೆ, ನಮ್ಮ ಆಹಾರದ ಪದ್ಧತಿ ಆಗಲೇ ಹೇಳಿದ್ನಲ್ಲ, ಯೋಗ ಅಂತಂದರೆ ಆರೋಗ್ಯಕ್ಕೆ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ. ಈ ಆಹಾರದ ಪದ್ಧತಿಗಳ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಈಗ ನಾವು ಎಣ್ಣೆ ಬಳಸುವಂಥದ್ದಾಗ್ಬೋದು, ಕೆಮಿಕಲ್ ಹಾಕಿ ಬಳಸುವಂಥದ್ದಾಗ್ಬೋದು, ಮೊದಲು ಇದನ್ನು ಬ್ಯಾನ್ ಮಾಡಬೇಕು. ಸಾವಯವ ಕೃಷಿಯಿಂದ ಮಾಡುವಂಥ ರೈತರಿಗೆ ನಮಗೇನಾಗಿದೆ ಅಂದರೆ, ರೈತರು ಯಾವಾಗಲೂ ಬಡವರಾಗ್ತಾ ಇದ್ದಾರೆ. ಹಾಗಾಗಿ ನಾನು ಭಾಳ ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನು ಹೇಳ್ತೀನಿ ಅಂತಂದರೆ, ನೀವೇನು ಗೊಬ್ಬರ ಕೊಡ್ತೀರೋ ಅದನ್ನು ನಿಲ್ಲಿಸ್ಬಿಟ್ಟು ಕೃಷಿಗೆ ನಮ್ಮ ಹಸುಗಳಿಂದ ಬೆಳೆಸುವಂಥ ಸಗಣಿಯಿಂದ ಆಗ್ಬೋದು, ಅದರಿಂದ ಗಂಜಲದಿಂದ ಆಗ್ಬೋದು, ಅದರಿಂದ ಬೆಳೆದು 1:2 ಬೇಕಾದರೂ ರೈಟ್ ಮಾಡಿ. ಅವಾಗ ರೈತರನ್ನು ಬದುಕ್ತಾರೆ, ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋದಕ್ಕೋಸ್ಕರ ಒಂದು ಹೇಳ್ತೀನಿ. ಇದರಲ್ಲಿ ಮೆಂಟಲಿ ಒತ್ತಡಗಳೇ ಎಲ್ಲರೂ ಹೇಳುವಂಥದ್ದು. ಈ ಒತ್ತಡವನ್ನು ಜಲಯೋಗದಲ್ಲಿ ಖಂಡಿತವಾಗಲೂ ಕಡಿಮೆ ಮಾಡೋದು. ಈ ಜಲಯೋಗ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಏನಾದರೂ ಇದೆಯಾ? ಏನಿಲ್ಲ, ಬೆಳಗ್ಗೆ ಸಂಜೆ. ಆದರೆ ಸೂರ್ಯನ ಕಿರಣ ಬೀಳಬೇಕಾದ್ರೆ ತುಂಬ ಕಣ್ಣಿಗೆ ಜಾಸ್ತಿ ಅದಿರಬಾರ್ದು ಅಷ್ಟೇ. ಸೂರ್ಯನ ಕಿರಣಗಳು ತುಂಬ ಬೀಳೋಕ್ಕೆ ಮುಂಚೆ ಬೆಳಗ್ಗೆನೇ 7 ಗಂಟೆ 7:30, ತಿರ್ಗಾ ಸಂಜೆ 5:30 6 ಗಂಟೆಯಿಂದ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಅಮೆರಿಕಾದ ಯೋಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ತಾವು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದೀರಿ ಸ್ವಾಮೀಜಿ. ಹೇಗೆ ಇದು ಸಾಧ್ಯ ಆಯಿತು? ಇದ್ರ ಮೂಲಕ ತಮ್ಮ ಒಂದು ಸಂದೇಶ ಏನು ಇವತ್ತಿನ ಯುವಜನ? ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ನನ್ನ ಹುಡುಕೊಂಡು ಈ ಥರದೊಂದು ಸಬ್ಜೆಕ್ಟ್ ಇದುವರೆಗೂ ಭಾರತದಲ್ಲಿ ಇನ್ನೂ ಯಾವ ಯೂನಿವರ್ಸಿಟಿಲೂ ಆಗಿಲ್ಲ. ಇದು ನಮಗೆ ಬೇಕು ಅಂಥೇಳಿ ಹುಡುಕೊಂಡು ಬಂದು, ನೀವು ಈ ಸಬ್ಜೆಕ್ಟ್ ಮಾಡಿಕೊಡ್ಲೇಬೇಕು ಅಂಥೇಳಿ ನನಗೆ ಹಿಡಿದ್ರು ದೇವರಾಜ್ ಗುರೂಜಿ ಅಂತೇಳಿ. ಬಹುಶಃ ಆಮೇಲೆ ಯೂನಿವರ್ಸಿಟಿಯ ಅದು ವೈಸ್ ಚಾನ್ಸಲರು ಇದ್ದಂಥವ್ರು, ಅವರು ಸಹ ನನ್ನ ಫೋನಲ್ಲಿ ಮಾತಾಡಿದ್ರು. ಸರಿ ಆಯಿತು ಅಂತೇಳಿ ಈ ಸಬ್ಜೆಕ್ಟನ್ನು ನಾನು ಪ್ರಬಂಧವನ್ನು ಮಂಡಿಸಿದೆ. ಸೊ ಅವರು ಈ ಜಲಯೋಗಕ್ಕೆ PhD ಕೊಟ್ಟಿದ್ದಾರೆ. ಅದರ ಜೊತೆಗೆ 2019 ಏನು ನಾನು ಮಾಡಿದ್ನೋ ಆ ಯೋಗವನ್ನು ಪ್ರದರ್ಶನ ಮಾಡಿದ್ನಲ್ಲ, ಅದು ಇಡೀ ವಿಶ್ವ ಗ್ಲೋಬಲ್ ವರ್ಲ್ಡ್ ರೆಕಾರ್ಡಲ್ಲಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಷ್ಟು ಆಸನ ಮಾಡಿರೋರು ಈ ವಿಶ್ವದಲ್ಲೇ ಮೊದಲಿಗರು ಅಂತೇಳಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡು ಫೆಬ್ರವರಿ 1ನೇ ತಾರೀಕು ನಮಗೆ ಸಿಕ್ಕಿದೆ. ಬಹಳ ಅಭಿನಂದನೆಗಳು ಸ್ವಾಮೀಜಿ. ಈಗ ಸಾಮಾನ್ಯವಾಗಿ ಯೋಗ ಮಾಡೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದರೆ ನಾವೇನು ಮಾಡ್ತೀವಿ, ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಗಳನ್ನು ಹಾಕ್ತೀವಿ, ನಂತರ ಧ್ಯಾನ. ಹೀಗೆ ಈ ಜಲಯೋಗ ಮಾಡೋದಕ್ಕೂ ಆ ತರಹದ ಒಂದು ಸೀಕ್ವೆನ್ಸ್ ಅಂತ ಏನಾದ್ರು ಇದೆಯಾ? ಇಂಥ ಆಸನ ಆದಮೇಲೆ ಇಂಥದ್ದೇ ಹಾಕಬೇಕು, ಆ ಥರ ಏನಾದ್ರು ಇದೆಯಾ? ಇಲ್ಲ, ಆ ಥರದ್ದೇನಿಲ್ಲ. ಒಂದೇನಪ್ಪ ಅಂತಂದರೆ, ನಾವು ಪ್ರಾರಂಭಿಸಿರೋದು ಹೇಗೆ ಅಂತಂದರೆ, ಸ್ವಲ್ಪ ಬಾಡಿನ ಮೇಲ್ಗಡೆ ಟುಸ್ಟ್ ಅಂದರೆ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತೀವಿ. ಮೇಲ್ಗಡೆ ಎಕ್ಸಸೈಸನ್ನು ಮಾಡ್ಕೊಳ್ತೀವಿ. ಅದಾದಮೇಲೆ ಸ್ವಲ್ಪ ನೀರಲ್ಲಿ ಇಳಿತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ. ಬಾಡಿ ಎಲ್ಲ ನೀರಿಗೆ ಹೊಂದ್ಕೊಳ್ತದೆ. ಹೊಂದ್ಕೊಂಡ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಸ್ಟಾರ್ಟ್ ಮಾಡೋದು ಒಂಥರ ರಿಲ್ಯಾಕ್ಸ್, ನೀರಲ್ಲಿ ತೇಲೋದು, ಕಾಲು ಕೈಯೆಲ್ಲ ಸುಮ್ಮನೆ ತೇಲೋದು. ನಂತರ ನಮ್ಮ ಆಸನಗಳಲ್ಲಿ ವೃಕ್ಷಾಸನ, ಏಕಪದ್ಮಾಸನ, ಆಮೇಲೆ ತಾಡಾಸನ, ಆಮೇಲೆ ಈ ಥರ ಪದ್ಮಾಸನ, ಪರ್ವತಾಸನ, ಈ ಥರದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಹರಿಯೋ ನೀರಿನಲ್ಲಿ ಮಾಡೋದಕ್ಕೂ ಅಥವಾ ಸ್ಥಿರವಾದ ನಿಂತ ನೀರಿನಲ್ಲಿ ಜಲಯೋಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸ್ವಾಮೀಜಿ? ನೀರಲ್ಲಿ ಕಲ್ಲಿಲ್ಲ ಅಂತಂದರೆ ತಲೆ ಹೋಗ್ತಾ ಜಾರ್ಕೊಂಡು ಎಷ್ಟು ದೂರ ಬೇಕಾದರೂ ನೀರಲ್ಲಿ ತೇಲ್ತಾ ಹೋಗ್ಬೋದು, ಒತ್ತೇ ಆಗಲ್ಲ. ಎಲೆ ತೇಲ್ದಂಗೆ ಬಾಳೆದೆಲೆ ನೀವು ಬಿಟ್ಟರೆ ಅದು ಹೆಂಗೆ ತೇಲ್ಕೊಂಡು ಹೋಗ್ತದೋ, ನಾವು ಕರ್ಪೂರ ಹಚ್ಚಿ ವಿಳ್ಳೆದೆಲೆ ಮೇಲೆ ಬಿಡ್ತೀವಲ್ಲ, ಸೊ ಅದೇ ಥರ ತೇಲ್ಕೊಂಡು ಹೋಗಿ. ನೀವು ನೀರು ಮೇಲೆ ನಮ್ಮ ಬಾಡಿನ ಏನಾರ ಚೆಕ್ ಮಾಡಿದ್ರೆ, ಸುಮ್ಮನೆ ಒಂದು ಬೆಳ್ಳಲ್ಲಿ ಸುಮ್ಮನೆ ಹಿಂಗೆ ಎಳೆದ್ರೆ ನಮ್ಮ ಬಾಡಿ ಬರ್ತದೆ.
80 kg 90 kg ಇರೋ ಬಾಡಿನ ಸುಮ್ಮನೆ 2 ಬೆಳಲ್ಲಿ ನೀವು ಸುಮ್ಮನೆ ಹಿಂಗೆ ಅಂದರೆ ಬರ್ತದೆ ಅಂತ ಅಂದರೆ ನೀರ ಮೇಲೆ ತೇಲೋದ್ರ ಮುಖಾಂತರ ಮಾಡೋದು ತುಂಬ ಆನಂದ. ಅದು ನಮಗೆ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಬಿಟ್ರೆ ಸುಮ್ಮನೆ ಎಲ್ಲಿವರೆಗೆ ತೇಲ್ಕೊಂಡು ಬೇಕಾದ್ರೂ ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲಲ್ಲಿ ಹಿಂಗೆ ತೇಲ್ತಾ ಏನಪ್ಪ ಅಂದರೆ ಸೇಫ್ಟಿ, ಯಾವುದೇ ಕಲ್ಲುಗಳು ಮತ್ತೊಂದಿಲ್ಲ ಅಂತ ಅಂದರೆ ತೊಂದರೆ ಇಲ್ಲ. ಹರಿಯೋ ನದಿಲಿ, ನಮ್ಮ ನದಿಲೇ ನಾನು ಎಷ್ಟೋ ಸಲ ಮಾಡಿರುವಂಥ ಪ್ರದರ್ಶನವನ್ನು ಪ್ರತಿ ವರ್ಷ ಜಲಯೋಗವನ್ನು ಅಲ್ಲೇ ಮಾಡ್ತೀನಿ ನಾನು. ತಾವು ಹೇಳಿದಿರಿ ಈಗಾಗಲೇ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನೇ ತಮ್ಮ ಆಶ್ರಮದಲ್ಲಿ, ಚಂದ್ರವನ ಆಶ್ರಮದಲ್ಲಿ ತಾವು ಮಾಡಿದಿರಿ ಅಂತ. ಯಾವಾಗ ಇದನ್ನು ಮಾಡಿದಿರಿ ಮತ್ತು ಮುಂದಿನ ದಿನದಲ್ಲಿ ಏನು ಚಟುವಟಿಕೆಗಳನ್ನು ಮಾಡಬೇಕು ಯೋಗವನ್ನು ಉತ್ತೇಜಿಸೋದಕ್ಕೆ ಅನ್ನೋದು ತಮ್ಮ ಮುಂದಿನ ದಿನಮಾನಗಳು ಈ ಯೋಗದ ಬಗ್ಗೆನೇ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಜಲಯೋಗನ ಒಂದು 10 ಜನ ಒಂದು ಶಿಷ್ಯರಿಗೆ ಕಲಿಸಿ ಅವರೇ ಹೇಳ್ಕೊಡೋ ಥರ ಬೇರೆ ಬೇರೆ ದೇಶಕ್ಕೆ ಪರಿಚಯಿಸಬೇಕು ಅಂತ ಇದ್ದೀವಿ. ಈಗ ಮೊನ್ನೆ ನಂದು ಆಸ್ಟ್ರೇಲಿಯಾದಲ್ಲಿ ನಾನು ಜಲಯೋಗ ಮಾಡಿದ್ದೀನಿ, ಹಾಗೆ ನ್ಯೂಜಿಲ್ಯಾಂಡಲ್ಲೂ ನಾನು ಮಾಡಿದ್ದೀನಿ. ಮೊನ್ನೆ ಶ್ರೀಲಂಕಾದಲ್ಲಿ ಸಹ ಯೋಗ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲೂ ನಾನು ಮಾಡಿರುವಂಥದ್ದು. ಮೊನ್ನೆ ವಿಯೆಟ್ನಾಂಗೆ ಹೋಗಿದ್ದು, ಹಾಂಗ್ಕಾಂಗ್ಗೆ ಹೋದಂಥ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಹೀಗೆ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಪುಸ್ತಕವನ್ನು ಕೂಡ ಬರೆದಿದ್ದೀರಿ. ಹೌದು, ಬರಿಬೇಕು ಅಂತ ಯಾಕೆ ಅನ್ನಿಸ್ತು ಸ್ವಾಮೀಜಿ? ಇದು ನಮಗೆ, ನಾನು ಹುಡುಕ್ತಾ ಇದ್ದೆ ಜಲಯೋಗ ಮಾಡಬೇಕಾದ್ರೆ, ಎಲ್ಲೂ ಒಂದು ಪುಸ್ತಕ ಸಿಕ್ಕಿಲ್ಲ. ಆಮೇಲೆ ತುಂಬ ಕಷ್ಟ ಆಯಿತು. ಬೇರೆಯವ್ರಿಗೆ ಮುಂದಿನ ದಿನಮಾನಗಳಿಗೆ ಒಂದು ಕೈಪಿಡಿ ಆಗಲಿ ಅನ್ನೋದಕ್ಕೋಸ್ಕರ ಸಹಾಯ ಆಗಲಿ ಅಂತ ಮಾಡಿದ್ದೀನಿ. ಅಂದರೆ ಈಗ ಯಾವ ಗುರುಗಳಿಂದಲೂ ತಾವು ಇದನ್ನು ಅಭ್ಯಾಸ ಮಾಡಿದ್ದಲ್ವಾ ಸ್ವಾಮೀಜಿ? ನಾನು ಹೇಳಿದ್ನಲ್ಲ, ಒಬ್ಬರು ಶಿವಯೋಗಿ ಬಾಬಾ ಅಂತ ಅಘೋರಿಗಳು, ನಾಗಸಾಧುಗಳು, ಅವರು ಪ್ರಾರಂಭದಲ್ಲಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು ನೀರ ಮೇಲೆ. ಈ ಗ್ರಹಣದಲ್ಲಿ ತಾವು ನೋಡ್ಬೋದು, ನೀರಲ್ಲೇ ಇರ್ತಾರೆ ಎಲ್ಲರೂ. ನೀರಲ್ಲಿ ನಾನು ಪದ್ಮಾಸನ ಹಾಕ್ಕೊಂಡು ಸೂತ್ರಗಳನ್ನು ಕುತ್ತಿಗೆಗೆಲ್ಲ ಫುಲ್ ಬಿಗಿದ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಮುಚ್ಚಿಬಿಡ್ತಾರೆ. ಅಲ್ಲಿ ನಾನು ನೀರಲ್ಲಿ ತೇಲ್ತಾ ಧ್ಯಾನ ಮಾಡ್ತಾ ಇರ್ತೀನಿ. ಇದನ್ನು ಯಾರೂ ಮಾಡಲ್ಲ. ಯೋಗ ಮತ್ತು ಮಂತ್ರ ಚಿಕಿತ್ಸೆ ಇದರಲ್ಲೂ ಕೂಡ ತಾವು ಸಿದ್ಧಹಸ್ತರು ಅಂತ ಹೇಳಲಾಗುತ್ತೆ. ಅದು ನಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದರೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಈಗ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಮಂತ್ರಚಿಕಿತ್ಸೆ ಅನ್ನೋದು ಮೊದಲಿಂದನೂ ಪುರಾತನ ಋಷಿಮುನಿಗಳೆಲ್ಲ ಮಾಡ್ತಿದ್ದು ಯಾವುದು ಅಂತ ತಮಗೆಲ್ಲ ಗೊತ್ತಿದೆ. ನಮ್ಮದು ಹಾದಿ ಆರೋಗ್ಯ ಆಶ್ರಮ ಆಯುರ್ವೇದ ಹಾಸ್ಪಿಟ್ಲು ಮಾಡಿದ್ದೀವಿ ಚಂದ್ರವನದಲ್ಲಿ. ಸುಮಾರು ಒಂದು 6 ಕೋಟಿ ಖರ್ಚು ಮಾಡಿರುವಂಥ ಹಾಸ್ಪಿಟ್ಲು. ಅದರಲ್ಲಿ ನಮ್ಮಲ್ಲಿ ಹೇಗೆ ಪಂಚಕರ್ಮ ಎಲ್ಲ ಇದೆಯೋ ಹಾಗೆ ಮಂತ್ರಚಿಕಿತ್ಸೆನೂ ನಾವು ಮಾಡ್ತಾಯಿದ್ದೀವಿ. ಇದೊಂದೇ ಹಾಸ್ಪಿಟ್ಲಲ್ಲಿ ನೀವೆಲ್ಲೇ ಕೇಳಿದ್ರು ಆಯುರ್ವೇದ ಹಾಸ್ಪಿಟ್ಲ್ ಆಯುರ್ವೇದ ಚಿಕಿತ್ಸೆ ಅಷ್ಟೇ ಇರ್ತದೆ, ಮಂತ್ರ ಚಿಕಿತ್ಸೆ ಇರಲ್ಲ. ಅವರು ಮೆಡಿಕಲ್ ಅಲ್ಲದೇ ಇರೋವಂಥದ್ದು ನೋವು ಬರ್ತಾ ಇದೆ, ಬಟ್ ಮೆಡಿಕಲ್ ಎಲ್ಲ ರಿಪೋರ್ಟಲ್ಲೂ ನಾರ್ಮಲ್ ಅಂತ, ನಾರ್ಮಲ್ ಇರೋದಕ್ಕೆ ಏನಾಗಿದೆ ಅಂತ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಟ್ಟು ಹುಷಾರು ಮಾಡುವಂಥದ್ದನ್ನು ನಮ್ಮ ಹಾಸ್ಪಿಟಲಿಗೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಕೇಸು ರಾಜಸ್ಥಾನದಿಂದ ಬಂದಂಥವ್ರಾಗ್ಬೋದು, ಹಾಗೇ ಛತ್ತೀಸ್ಗಢದಿಂದ ಬರುವಂಥವ್ರಾಗ್ಬೋದು, ತಮಿಳ್ನಾಡು, ಆಂಧ್ರ ಪ್ರದೇಶ, ಈ ಥರ ಎಲ್ಲ ಪೇಷೆಂಟ್ಗಳು ಸಾಕಷ್ಟು ಜನ ಬಂದಿದ್ದಾರೆ, ಮಾತಿಂದ ಮಾತು ಗೊತ್ತಾಗಿ. ಈಗ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಿಸ್ಕನ್ಸೆಪ್ಷನ್ಸ್, ತಪ್ಪು ಕಲ್ಪನೆಗಳೇನಾದರೂ ಇದೆಯಾ? ನಿಮಗೇನಾದರೂ ಅನಿಸುತ್ತಾ? ಇಲ್ಲ, ಆ ಥರ ಏನಿಲ್ವಾ? ಯಾಕೆಂದರೆ ಇದು ಇತಿಹಾಸನ ನಮ್ಮ ಋಷಿ ಮುನಿಗಳು ಏನು ಕೊಟ್ಟಿದ್ದಾರೋ ಅವ್ರು ಕೊಟ್ಟಿರೋದ್ರಲ್ಲಿ ಯಾವುದೂ ಅನುಮಾನನೇ ಇಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಮ್ಮ ತಪ್ಪಾಗಿರ್ತದೆ ಬಿಟ್ಟರೆ, ಬಹುಶಃ ಅವ್ರು ಕೊಟ್ಟಿರೋದ್ರಲ್ಲಿ ಸಂಶೋಧನೆ ಮಾಡೇ ಕೊಟ್ಟಿರ್ತಾರೆ. ಈ ಜಲಯೋಗ ಮಾಡೋದಕ್ಕೆ ಈಜು ಬರಲೇಬೇಕು ಅಂತ ಏನು ಬರಬೇಕಾಗಿಲ್ಲ, ಧೈರ್ಯ ಹೊಂದಿದ್ರೆ ಸಾಕು. ಗುರುಮುಖೇನೇ ಕಲಿಬೇಕಾ ಇದನ್ನು? ಬಹುಶಃ ಗುರುಮುಖೇನ ಕಲ್ತ್ರೆ ಏನಾಗ್ತದೆ ಅಂತಂದರೆ ಅವ್ರಿಗೆ ಒಳ್ಳೆಯದು, ಮುಂದಿನ ದಿನಮಾನಗಳು ಬೇರೆ ಥರದ್ದು ಏನೂ ತೊಂದರೆಗಳು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಅಷ್ಟೇ, ಇನ್ನೇನಿಲ್ಲ ಬೇರೆ. ಎಷ್ಟು ಹೊತ್ತು ಮಾಡ್ಬೋದು ಜಲಯೋಗನ? ನಮ್ಗೆ ಎಷ್ಟು ಹೊತ್ತು ಆಗ್ತದೋ ಅಷ್ಟೊತ್ತು. ನಾನು 2-2.5 ತಾಸೆಲ್ಲ ನೀರಲ್ಲೇ ಇದ್ದೀನಿ. ನಾನು ನೀರಲ್ಲೇ ನಿದ್ದೆನೂ ಮಾಡಿದ್ದೀನಿ, ಯೋಗ ನಿದ್ರೆ. ಮಲ್ಕೊಂಡು ಅಲ್ಲೇ ನಿದ್ದೆ ಮಾಡಿದ್ದೀನಿ. ಈಗ ಏನು ನಾವು ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ, ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನದಲ್ಲಿ ನಿಮಗೆ ಇನ್ನೂ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ ಸ್ವಾಮೀಜಿ? ತುಂಬ ಒಂದು ರೀತಿಲಿ ಹೇಗೆ ತುಂಬ ಬೇರೆ ಬೇರೆ ಶಿಷ್ಯರನ್ನು ಕಲಿಸಿ ಸಾವಿರಾರು ಜನರು ಏಕಕಾಲಕ್ಕೆ ಜಲಯೋಗವನ್ನು ಮಾಡೋಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಸಿದ್ಧ ಆಗ್ತೀವಿ. ಇನ್ನೊಂದು ಬಹುಶಃ ಬೇರೆ ಬೇರೆ ದೇಶದವ್ರಿಗೂ ಸಹ ಇದು ಪರಿಚಯ ಆಯಿತು ಅಂತಂದರೆ ಎಲ್ಲರೂ ಧ್ಯಾನ ಮಾಡಲಿಕ್ಕೆ, ಯೋಗ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಅದನ್ನು ಪರಿಚಯಿಸೋಕ್ಕೆ ಒಂದಿಷ್ಟು ಜನ ಶಿಷ್ಯರನ್ನು ಹುಡುಕ್ತಾ ಇದ್ದೀವಿ. ಅವ್ರಿಗೆ ಈಗಾಗಲೇ ಒಂದಿಷ್ಟು ಜನ ಶಿಷ್ಯರಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಶಿಷ್ಯರನ್ನು ರೆಡಿ ಮಾಡಿ ಅವ್ರನ್ನ ಎಲ್ಲಿ ಬೇಕಾದರೂ ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಸಂಸ್ಥೆಯಿಂದ. ಕೇವಲ ಜಲಯೋಗ ಅಷ್ಟನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಥವಾ
ಒಟ್ಟಾರೆ ಯೋಗವನ್ನು ಸಮಗ್ರವಾಗಿ ನನ್ನ ಭಾರತೀಯ ಸಂಸ್ಕೃತಿ ಏನಿದೆಯೋ, ವೇದ ಆಗ್ಬೋದು, ಆಗಮ ಆಗ್ಬೋದು, ಪುರಾಣ ಆಗ್ಬೋದು, ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಶಾಸ್ತ್ರ ಆಗ್ಬೋದು, ಇವೆಲ್ಲ ನನ್ನ ದೊಡ್ಡ ಸಂಪತ್ತು, ನನ್ನ ದೇಶದ ಸಂಪತ್ತು. ಇದನ್ನು ಕಾಪಾಡಲಿಕ್ಕೋಸ್ಕರನೇ, ಇದನ್ನು ಉಳಿಸ್ಲಿಕ್ಕೋಸ್ಕರನೇ ನಾವು ಯತಿಗಳಾಗಿರ್ತೀವಿ. ಧರ್ಮನೇ ಕಾಪಾಡುವಂಥದ್ದು, ಧರ್ಮಕ್ಕೋಸ್ಕರ ನಾವು ಯೋಧರಾಗಿ ನಿಂತಿರ್ತೀವಿ ಅಷ್ಟೇ ಬಿಟ್ಟರೆ ಈ ಧರ್ಮನ ಉಳಿಸ್ಬೇಕಾಗ್ತದೆ. ಧರ್ಮೋ ರಕ್ಷಿತೇ ರಕ್ಷಿತ ಅಂತ ಏನು ಹೇಳ್ತಾರೋ, ನಾವು ಧರ್ಮಕ್ಕಾಗಿ ನಿಂತ ಮೇಲೆ ಯೋಗಶಾಸ್ತ್ರ ಅನ್ನೋದು ಒಂದು ಧರ್ಮಶಾಸ್ತ್ರನೇ. ಯಾಕೆ ಅಂತಂದರೆ ಅದು ಪ್ರತಿಯೊಬ್ಬ ಮನುಕುಲನಿಗೆ ವಿಶ್ವ ಸಂದೇಶ ಕೊಟ್ಟಿರೋದೇನಂತಂದರೆ ಎಲ್ಲರಿಗೂ ಒಳಿತಾಗಲಿ ಅಂತೇಳಿ. ಜಲಯೋಗದಿಂದ ಆರೋಗ್ಯವಂತರು ಇಡೀ ದೇಶ ಆರೋಗ್ಯವಾಗಿರಲಿ ಅನ್ನೋದೇ ನಮ್ಮ ಸಾರ. ಅಂತಿಮವಾಗಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಸಂದೇಶ ಜನಸಮುದಾಯಕ್ಕೆ. ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ ಸಾಮಾನ್ಯ ಜನರು ಸಹ ಅದು ಕಲೀರಿ. ಗ್ರಾಮಾಂತರ ಪ್ರದೇಶದ ಜನ, ನಮ್ಮ ರೈತರು ನೇಗಿಲು ಉಳ್ತಿರೋದು ಯೋಗನೇ, ಗುದ್ದಲಿ ಮಣ್ಣು ತೆಗೆಯೋದು ಯೋಗನೇ, ನಮ್ಮ ತಾಯಂದಿರು, ನನ್ನ ಸಹೋದರಿಯರು ರಾಗಿ ಬೀಸೋದು, ರಾಗಿ ಕುಟ್ಟೋದು, ಇವೆಲ್ಲ ಯೋಗ ಇತ್ತು. ನೀರು ಸೇದೋದು ಯೋಗನೇ. ಆದರೆ ಇವೆಲ್ಲ ಬಿಟ್ಟಿರೋದ್ರಿಂದನೇ ರೋಗ ಬಂದಿದೆ. ಯೋಗ ಬೇಕು ಅಂತಂದರೆ ಕಾಯಕ ಮಾಡಿ, ಯೋಗ ಮಾಡಿ. ಯೋಗ ಮಾಡ್ತಾ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದೇ ಆಗ್ತದೆ ಅನ್ನೋದನ್ನು ವಿಶ್ವ ಯೋಗ ದಿನಾಚರಣೆ ದಿನ ಎಲ್ಲರೂ ಭಾಳ ಬರೀ ನಗರ ಪ್ರದೇಶಗಳಲ್ಲೇ ಆಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲೂ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಆಶಯ. ಒಳ್ಳೆಯದು. ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ಇದುವರೆಗೂ ವಿಶ್ವ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾವೇ ಪ್ರಯೋಗಶೀಲರಾಗಿ ಆರಂಭ ಮಾಡಿರುವಂತಹ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಇದನ್ನು ಪ್ರಚುರಪಡಿಸುವಲ್ಲಿ ನಿಮ್ಮ ಆಶ್ರಮ ಏನೆಲ್ಲ ಕೆಲಸಗಳನ್ನು ಮಾಡಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ತಮ್ಮ ಕೈಂಕರ್ಯ ಏನಿದೆ ಅದು ಯಶಸ್ವಿಯಾಗಲಿ, ಜಲಯೋಗ ವಿಶ್ವ ಮಟ್ಟವನ್ನು ಮುಟ್ಟಲಿ, ಜನ ಸಮುದಾಯವನ್ನು ಅಭಿವೃದ್ಧಿಪಡಿಸ್ಲಿ ಅನ್ನೋ ಒಂದು ಆಶಯ ನಾವು ಕೂಡ ಇಟ್ಕೋತೀವಿ. ತಾವು ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಇಲ್ಲಿವರೆಗೂ ನಮ್ಮ ಜೊತೆ ಕೇಳುಗರ ಜೊತೆ ಮಾತಾಡಿದ್ದೀರಿ. ಇದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳು, ಅಭಿನಂದನೆಗಳು. ನಮಸ್ಕಾರ. ಆಕಾಶವಾಣಿ ನಿಜವಾಗಲೂ ನಾಡಿಗೆ ಅತ್ಯಂತ ಪ್ರಮುಖ ತಾಯಿ ಸ್ಥಾನ ಇದ್ದಂಗೆ. ನಮ್ಮೆಲ್ಲರಿಗೂ ಚಿಕ್ಕವರಿದ್ದಾಗ ರೇಡಿಯೋ ಅಂದರೆ ಆಕಾಶವಾಣಿನೇ ಕೇಳ್ತಾ ಇದ್ದವು. ಇವತ್ತು ಅದನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಆಕಾಶವಾಣಿಯಲ್ಲೇ ಕುತ್ಕೊಂಡು ಆಕಾಶದ ಮಾತುಗಳನ್ನು ಹಾಡುವಂಥ ಒಂದು ಸುಸಂದರ್ಭ ಬಂತಲ್ಲ ಅಂತೇಳಿ ನಾನು ತುಂಬ ಖುಷಿಯಾಗಿದೆ. ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇದುವರೆಗೆ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಮೈಸೂರು. ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ ಮುಂದೆ ನಡೆಯುವ ಯೋಗ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ. ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ. ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ N. ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.